ಗಾಯ್ಸ್ ಈಗ ಇಲ್ಲಿಂದ ಹೊಂಟಿದ್ದಾವೆ. ಹಾಯ್ ಹಾಯ್ ಮಾಡ್ರಿ. ಫುಲ್ ಹೆವಿ ಹೊಡಿತಿದ್ದಾರೆ ಗಾಡಿ. మార్చే పెదాలతో నా గుండెలోన చక్కిరెందుకు ఇన్ని వింతలకి కారణం ఏమిటో. It's your love, 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 it's your love. ಊಟ ಮಾಡಿ ಮತ್ತೆ ಮುಂದೆ ಹಿಡಿದು ಒಂದೂವರೆ ಒಬ್ಬೊಬ್ಬರಿಗೆ ಕೊಟ್ಟರೆ ಒಳ್ಳೇದಾಯ್ತು. ಗಾಯ್ಸ್ ನಂಬರ್ 1 ಆಫ್ ರೋಡಿಂಗ್ ಗಾಯ್ಸ್. ಮದ್ಯಕ್ಕಿತ್ತು ಗಾಯ್ಸ್ ಬಂದ್ಬಿಡ್ರಿ. ಈಗ ರಜೆ ಟೈಮಲ್ಲಿ ಜಾಸ್ತಿ ಅಲ್ಲ, ಅದೇ 5-6 ಟ್ರಿಪ್ ರಜೆ ಟೈಮಲ್ಲಿ ಬೇರೆ ಟೈಮಲ್ಲಿ ಒಂದು ಟ್ರಿಪ್ ಅಲ್ಲಲ್ಲ. ಅಯ್ಯೋ ಎಲ್ಲಿ ಹೋಗ್ತೀರಾ ಇಲ್ಲಿ? ಯಪ್ಪ ಇಲ್ಲಿ ನೋಡಿ ನಾನು ಕರೆಕ್ಟ್ ಅಯ್ಯೋ ನೋಡಿ ನಾನು ಬಂದಿದ್ದಿಲ್ಲ. ಇನ್ನೊಂದ್ಸತಿ ಕೇಳ್ಕೊಂಡು ಬರ್ತೀನಿ. ಮಾಡೋ ಕೆಲಸ ನಿಂತದಯ್ಯ. ಮೊದಲೇ ಹೇಳಿದ್ರೆ ಬರ್ತಿದ್ದಿಲ್ಲ ಅಂತ. ಇಲ್ಲಿ ಹಿಂಗಾಗಿದ್ರೆ ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಗಾಡಿನೇ ಇರ್ತಿದ್ರಾ ಬಸ್ಸಲ್ಲಿ? ನಮಗೆ ಗೊತ್ತಿಲ್ಲ ಹಿಂಗೈತಿ ಅಂತ. ನೋಡು ರೋಡ್ ಮಾತ್ರ ಹೆಂಗಿದೆ, ಈಗ ಹೋಗಿರೋ ಪ್ಲೇಸ್ ಇದೆಯಲ್ಲ, ಮಿಸ್ ಮಾಡಿದ್ರೆ ನಿಮ್ಗೆ ಮುಂದೆ ಬರಕ್ಕೆ ಆಗಲ್ಲ. ಬಟ್ ಎಷ್ಟು ಭಯ ಆಗುತ್ತೆ ನೋಡ್ರಿ. ನೋಡಿ ಹೆಂಗ್ ಬಡಾಡ್ತೀರ ನಿಜ? ಎಷ್ಟು ಗಂಟೆವರೆಗೂ ಹೋಗಿದ್ದು? 5:30 ಸಂಜೆ, ಬೆಳಿಗ್ಗೆ 5:30 ಸಂಜೆ 5:30. ಬೈಬೇಡ. ಯಾರ್ಯಾರು ಬಂದಾರ ಅಲ್ಲಿ ಗೊತ್ತಿಲ್ಲ. ಹೋಗೋದಂಗೆ ಆಗುತ್ತಲ್ಲ. ಆರಾಮಾಗಿ ಕರ್ಕೊಂಡು ಹೋಗ್ತೀನಿ, ಟೆನ್ಷನ್ ಮಾಡ್ಕೊಂಡು. ಅದು ನೋಡಿದ್ರೆ ಕೆಳ ನೋಡಿದ್ರೆ ಭಯ ಆಗುತ್ತಲ್ಲ. ನೋಡ್ಬೇಡಿ, ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಡಿ. ಬರೀ ಇಂಥದೆಯ. ಈಗ ಕಾರ್ ಬೇರೆ ನಂಕ ಕಾರ್ ಇದೇನೋ ಬೇರೆ. ಯಾವ್ದಕ್ಕೆ ಮುಗೀತು? ಇಲ್ಲೇ ನೀವು ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕು, ಟ್ರೆಕ್ಕಿಂಗ್ ಹೋಗ್ಬೇಕು. ಇಲ್ಲಿ ಅಲ್ಲಿಗ? ಅಯ್ಯೋ ಅಲ್ಲಿವರೆಗೂ. ಇನ್ನೊಂದು ಜೀಪು ಬಂತು, ಅವ್ರಿಗೆ ಕೇಳಂಬರ್ರಿ ಈಗ ಎಕ್ಸ್ಪೀರಿಯನ್ಸ್ ಹೆಂಗೈತಂತೆ. ಒಂದು ಟೋಟಲ್ 3 ಅಲ್ಲಿ ನೋಡ್ರಿ ಅಲ್ಲಿ. ಸೂಪರ್ ಯಾರು ಇವ್ರಲ್ಲ ಅಣ್ಣ? AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಒನ್ ಆಫ್ ದಿ ಸೈಕ್ ಎಕ್ಸ್ಪೀರಿಯನ್ಸ್. ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ. ಕ್ಯಾತನಗುಡ್ಡ ಅಲ್ಲ, ಕ್ಯಾತನಗುಡ್ಡ ವ್ಯೂ ಪಾಯಿಂಟ್
ಆಕ್ಚುಲಿ ಚೆನ್ನಾಗಿರೋದು. ಯೋಗಣ್ಣ ಹೆಂಗಿತ್ತು ಹೆಂಗಿತ್ತು ಸೂಪರ್. ಹೊರಗೆ ಬಂದಿಲ್ಲ. ನಿಲ್ರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳೋಣ. ಸೂಪರ್ ಹಾರಿಬಲ್. ಮತ್ತೆ ಯಾರಿದ್ದಾರೆ ಮತ್ತೆ ಸಣ್ಣ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಡ್ಕೊಂಡ್ ಬರ್ತೀನಿ ಈ ಗಾಡಿ ಮೇಲೆ ಅಂತೂ ಬರಂಗಿಲ್ಲ. ಎಕ್ಸ್ಪೀರಿಯನ್ಸ್ ನೋಡ್ರಿಪ್ಪ ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ಯಾರಾದ್ರೂ ನಮ್ ತರ ಉದ್ದ ಇರೋದಿದ್ರೆ ಬರ್ಬೇಡಿ. ಚಿಂಟು ಬಂದಿದ್ದ ನೀನು ಇಲ್ಲಿಗೆ ಬಂದಿದ್ದಿಲ್ಲಲ್ಲ. ರೀ ಛತ್ರಿ ಹಿಡೀರಿ, ನನಗೆ ಬೇಕಾಗಿಲ್ಲ ಈಗ, ನನಗೆ ಮಳೆ ಹೋತು. ಬರ್ರಿ ಈಗ ಇಲ್ಲಿಂದ ಏನೈತಿ, ಇಲ್ಲಿಂದ ಆ ಪಾಯಿಂಟ್ ಕಾಣಾಕತ್ತೈತಲ್ಲ ಆ ಪಾಯಿಂಟಿಗೆ ಹೋಗ್ಬೇಕು. ಅದನ್ನ ಕ್ಯಾತನಗುಡ್ಡ ಪಾಯಿಂಟ್. ಅಲ್ಲಿ ಹೋಗಿ ಕ್ಯಾತನಮಕ್ಕಿ ಗಾಳಿಗುಡ್ಡ ಪಾಯಿಂಟ್. ಬೆಳಗ್ಗೆ 6ರಿಂದ ಸಂಜೆ 6ವರೆಗೆ ಮಾತ್ರ ಪ್ರವೇಶ. ಇದಕ್ಕೆ ಸಪ್ರೇಟ್, ಇದಕ್ಕೇನೈತಲ್ಲ ಸಪ್ರೇಟ್ ಫೀಸ್ ಇರ್ತೈತಿ. ಫೀಸ್ ಕಟ್ಟಿ ಬರ್ಬೇಕಾಕೈತಿ. ಆ ಜೀಪಿಗೆ ಮತ್ತು ಸಪ್ರೇಟ್ ಫೀಸು. ಇಲ್ಲಿ ಬೈಕ್ ಅಲೌಡ್ ಇಲ್ಲ. ಪರ್ ಪರ್ಸನ್ 60 ಅಂತೆ. ಮತ್ತು ಇಲ್ಲಿ ಬೈಕ್ ಬರೋಂಗಿಲ್ಲ, ಬೈಕ್ ಅಲೌಡ್ ಇಲ್ಲ. ಓನ್ಲಿ ಅವ್ರದ್ದಷ್ಟೇ ವೆಹಿಕಲ್ ಏನಿದೆಯಲ್ಲ ಜಿಪ್ಸಿ ಅದಷ್ಟೇ ಅಲೌಡು. ಬರೀಗೆ ಹೋಗೋಣ. ಇಷ್ಟೇ ನಾರ್ಮಲ್ ಟ್ರೆಕ್ ಇದೆ ಇದು. ಒಂದು 10 ನಿಮಿಷ ಟ್ರೆಕ್ಕಿಗೆ ಹೋದ್ವಿ ಅಂತ ನಾವು ಏನು ವ್ಯೂ ಪಾಯಿಂಟ್ ಐತಲ್ಲ ಅದನ್ನ ರೀಚ್ ಆಗ್ತೀವಿ. ಮನು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಬರ್ರಿ ಈಗ ಹೋಗೋದು ಹೆಂಗೈತೆ ನೋಡೋಣ. ಇದು ಹೆಂಗೈತಿ ಎಲ್ಲರೂ ನನಗೆ ಜಾಕೆಟ್ ಹಾಕೋ ಅಂತಂದ್ರು. ಅರೆ ಹಾಕೋಲಿಲ್ಲ. ಇಲ್ಲಿ ಬಂದ್ಕೊಳ್ಳೆ ಮಳೆ ಸ್ಟಾರ್ಟ್ ಆಯ್ತು. ಏನು ಮಾಡಕ್ಕೆ ಬರಲ್ಲ. ಆದರೆ ನಮ್ಮ ಚಿಂಟು ಬ್ರದರ್ ಇದ್ದಾನೆ ಇಲ್ಲಿ, ನನಗೋಸ್ಕರ ಛತ್ರಿ ತಗೊಂಡ್ಬಂದಿದ್ದಾನೆ. ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾಣದಲ್ಲೇ ವಾಸ. ನಿಮ್ಗೆ ಮನೆ ಬೇಕಾ ಮಶಾಣ ಬೇಕಾ ಡಿಸೈಡ್ ಮಾಡಲ್ಲೇ. ನೋಡ್ರಿ, ಅದಕ್ಕೆ ಸಣ್ಣ ಹುಡುಗರು ಅವರೆಲ್ಲ ತುಂಬ ಕ್ರಿಟಿಕಲ್ ಆಗುತ್ತೆ. ಕ್ರಿಟಿಕಲ್ ಆಗುತ್ತೆ. ಯೋಗಣ್ಣ ಮತ್ತೆ ನಿಮ್ಮ ಮಗ? ನನ್ನ ಮಗ ನೋಡಲಲ್ಲಿ ಅಲ್ಲಿ ಅಲ್ಲಿ ಇಬ್ಬರು ನಡಕ್ ಒಬ್ಬನ್ ಕಾಣ್ತಾರಲ್ಲ ಅವನೇ ಯೋಗಣ್ಣನ ಮಗ. ಯಾರಿಗೂ ಗೊತ್ತಾಗೋದಿಲ್ಲವ, ಓಡ್ತಾನ ಇನ್ನು. ಅಲ್ಲಿ ಮುಂದೆ ಹೋದ್ಮ್ಯಾಗ ಎತ್ಕ ಅಪ್ಪ ಅಂತಾರ, ಅವಾಗ ನೋಡ ಅಷ್ಟೇನೇ ಇಲ್ಲ. ಬರೀ ಡೌಗಳು ನೋಡಂಬರಿ ಹೆಂಗೈತೆ ಏನು ಎತ್ತ ಯಾಕೆ ಇದು ಫೇಮಸ್ ಆಗಿದೆ ಅಂತೇಳಿ ನೋಡೋಣ. ನೀ ಹಂಗ ನೋಡಬೇಡ ನನ್ನ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ಅರುಸವ ಹೊಸತು ತರುತ್ತಿದೆ. ಇದೊಂದು ಸಣ್ಣ ಪಾಪು ಐತಿ, ಸಮನ್ವಿ 1 ವರ್ಷದ್ದು. ಅದು ಯೋಗಣ್ಣ 2 ಅಂಜಲಿ 2 ಯೋಗಣ್ಣ. ಏನಾಯ್ತು? ನೀ ಶೂನೇ ಹಾಕೊಂಡ್ ಬಂದಿಯಲ್ಲ ಅಣ್ಣ. ನೋಡೋಣ, ಎಲ್ಲಾರ್ಗು ಎನರ್ಜಿ ಇರ್ಲಿ. ಹುರ್ರೆ ಅಂದ್ರೆ ಎಲ್ಲಾರು ಹುರ್ರೆ ಅಲ್ಲ, ಹಂಗಲ್ಲ. ಹೀಪ್ ಹೀಪ್ ಅಂತೇನೆ ಹುರ್ರೆ ಅನ್ಬೇಕು. ಹೀಪ್ 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 ಹೀಪ್. ಎಲ್ಲಿಗೆ ದನ ಮೀಸಕ? ಅದು ಎಮ್ಮೆ ಓಡಿಸ್ಬೇಕಾದ್ರೆ ಹುರ್ರೆ ಹುರ್ರೆ ಅಂತಾರಲ್ರಿ. ಹಾ, ಹುಯ್ಯ ಇದು ಯಾರಿಗೆ ಬೇಕು, ಮನೆಯಾಗಿದ್ವಿ ಆರಾಮ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಸುಡ್ಗಾಡ್ ಹೋಗ್ತಾರ, ಸುಮ್ಮನೆ ಕೂತ್ಕೊಂಡ್ರೆ. ಅಯ್ಯೋ ಇವ್ ರವಿ ಚಿಕ್ಕಪ್ಪ, ರವಿ ದೊಡ್ಡಪ್ಪ ಬೈತಪ್ಪ. ಯಾರಿಗೆ ಬೈತಂತ ಗೊತ್ತಿಲ್ಲ ನನಗೆ. ಬಾಳ ಕೆಟ್ಟ ಬೈತಿತ್ತು. ಬಂದೇವು ನಾವು. ಬಂದಿಲ್ಲ, ಎಲ್ಲಿ ಬಂದಿ?
ನಮಸ್ಕಾರ ರೀ, ಧಾರವಾಡ ಬಂದ್ರಿ, ಇಲ್ಲಿ ಬರಾಕ್ ಹೋಗ್ಬ್ಯಾಡ್ರಿ. ಮುಂಚೆನ ಮಾಡ್ಬಿಟ್ಟು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ತ್ರಾಸ ಯಾಕಂತ ಇನ್ಯಾರು ಒಂದೇ ಅಟೆಂಪ್ಟಿಗೆ ಅಲ್ಲಿಂದ ಇಲ್ಲಿ ಓಡ್ ಹತ್ತಿರೋ ಅವ್ರಿಗೆ 1000 ರೂಪಾಯಿ. ನನಗೆ ಪಾಯಿಂಟಿಗೆ ಹೋಗ್ಬೇಕು, ಮೇನ್ ಪಾಯಿಂಟಿಗೆ. ಇಲ್ಲಿಂದ ಅಲ್ಲಿಗಲ್ಲ, ಅವ್ರಿಗೆ ಗೊತ್ತಿಲ್ಲದು ಗೊತ್ತಿಲ್ಲ. ಫೈನಲಿ ನಾನೇ ಬಂದಿದ್ದು ಎಲ್ಲಕ್ಕಿಂತ ಫಸ್ಟ್. मजा आया और मैं ये जो मजा है हिंदुस्तान के हर व्यक्ति को देना चाहता हूँ. ಫಸ್ಟ್ ಲೀಡಲ್ಲಿ ಇದ್ದಿದ್ದು ನಮ್ಮ ಅಣ್ಣ, ಬಟ್ ನಮ್ಮ ಅಣ್ಣನ ಬೀಟ್ ಮಾಡಿ ಬಂದೆ. ಅವರೆಲ್ಲ ಅಲ್ಲೇ ನಿಂತಾರೆ ನೋಡ್ರಿ. ಬಂದಿದ್ದೀವಿ, ವ್ಯೂ ಮಾತ್ರ ಸೈಕ್ ಐತಿ, ತೋರಿಸ್ತೀನಿ ನೋಡ್ರಿ. ಸೈಕ್ ಐತಿ ವ್ಯೂ ಅಂಕಿರ. ಅನಾಹುತ ಅಂದ್ರೆ ಅನಾಹುತ ಐತಿ. ನೋಡಿದ್ರೆ ಹೆವಿ ಗಾಳಿ ಐತೆ. ನಾವು ಬಂದ ಕೂಡ ಏನಾಗೈತೆ ಏನೋ, ನಾವು ಬಂದ ಕೂಡ ಎಲ್ಲೋದಲ್ಲಿ ಗಾಳಿ ಮತ್ತೆ ಮಳೆ ಎರಡು ಕೂಡಿ ಬರ್ತಿದೆ. ಅಲ್ಲಿ ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ನೇಚರ್ ಲವರ್ ಅಲ್ಲಿ ನೋಡ್ರಿ, ನಮ್ಮ ಅಣ್ಣ ನೇಚರ್ ಲವರ್ ಅದಾನಲ್ಲಿ. ಒಬ್ಬನೇ ಹೆಂಗ್ ನಿಂತ ನೋಡ್ರಿ ಅಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನೇಚರ್ ಎಲ್ಲ ಹೆಂಗೈತಿ, ಫುಲ್ ಸೈಕ್ ಐತಿ. ಹೌದಿರ್ಲಿ ಬಿಡಲ್ಲ. ನಡುತ್ತಿನ ಗಡ 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 ಅಂತ ಕೆಳಗೆ ಗಡ 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 ಚಳಿ ಬಂದವ್ರ ತರ ಗಡ 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 ಅಂತ. ಈಗ ವಾಪಸ್ ಹೊಂಟೆ. ನಾವು ಇನ್ನೇನು ಹೋಗ್ಬೇಕಂತ ಪ್ಲಾನ್ ಮಾಡೀವಿ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆತ. ಇಲ್ಲಿ ನೋಡ್ರಿ ಚಿತ್ರ ತಗೊಂಡು ಹೆಂಗೆ ಹೊಂಟೇವಿ. ಈಗ ಅರ್ಧ ಜನ ಆಲ್ರೆಡಿ ಮುಂದೆ ಹೋಗ್ಯಾರ. ನಮ್ಮ ಫ್ಯಾಮಿಲಿದವರು ನೋಡು. ಹಿಂದೆ ಅರ್ಧ ಜನ ಬರ್ತಿದ್ದಾರೆ. ಇಲ್ಲಿ ಛತ್ರಿ ಅಡ್ಡ ಐತೆ, ಕಾಣಲ್ಲ ನೋಡ್ರಿ. ಇಲ್ಲ ಅಂಕೇರ್ ಹೆವಿ, ನೇಚರ್ ಅಂಕೇರ್ ಹೆವಿ ಇತ್ತು. ಫೋಟೋ ಶೂಟ್ ಮಾಡೋಕ್ಕೆ ಒಂದು ತಾಸು ಆತು. ಈಗ ಇಲ್ಲ ನಿಮ್ಗೆ ಇನ್ನೂ ಕಾಣ್ತಿರ್ಬೇಕು ಮೋಸ್ಟ್ಲಿ. ನಾನು ಫ್ರೇಮ್ ಒಳಗೆ ಬರಲ್ಲ. ಬೇಕಾ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಲಾ? ಹಾಯ್ 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 ಹಾಯ್. ಫಾರಿನ್ ಅಲ್ಲಿ MBBS ಮಾಡ್ತಿದ್ದಾಳೆ ನೋಡ್ರಿ. ಈಗ ಏನಾದ್ರು ಬೇಕಂದ್ರೆ ಕೇಳ್ರಿ ಡಾಕ್ಟ್ರಿಕಿ ಮೊದ್ಲ. ಇಲ್ಲ, ನಾನು ಇನ್ನೂ ಓದಾತೀನಿ. ಫಸ್ಟ್ ನಾನು ಓದಿ, ಫಸ್ಟ್ ನನ್ನ ತಲೆಗೆ ಹೋಗ್ಲಿ ಫಸ್ಟ್, ಆಮೇಲೆ ಏನು ಭಯಪಟ್ಟು ಹೊಡಿತೆ ಈಗೆಲ್ಲ? ಟ್ಯಾಬ್ಲೆಟ್ಸ್ ಭಯಪಟ್ಟು ಹೊಡಿಬೇಕಿಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಭಯಪಟ್ಟು ಹೊಡಿಬೇಕು ಕರೆ. ಮತ್ತೆ ಅವೆಲ್ಲ ಹೆಂಗ್ ನೆನ್ಪಿಡ್ತಾವ? ಇವಳು ಹಾಸ್ಪಿಟ್ಲಿಗೆ ಹೋಗ್ಬೇಡಿ ನೋಡ್ರಿ. ಅಟಿನಲಾಲ್, ಮೆಟಪ್ರೊಲಾಲ್, ಮತ್ತೆ ಇನ್ನೊಂದೇನು ಏನೋ ಮುಗಿತಲ್ಲಿ. ಆಮೇಲೆ ಇನ್ನೊಂದು ಡೊಪಮೈನ್, ಎಪಿನೆಫ್ರಿನ್, ನೋರೆಪಿನೆಫ್ರಿನ್, ಇವೆಲ್ಲ ಟ್ಯಾಬ್ಲೆಟ್ಸ್ ನೇಮ್. ಎಲ್ಲ ವಾಂತಿ ಬೇದಿ ಮಾತ್ರ ಹೇಳಕತ್ತ. ಇಲ್ಲ, ಎಲ್ಲ ಡೋಲೋ 6 ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ 50 ನಮಗೂ ಗೊತ್ತು. ಮತ್ತೆ ಇನ್ನೊಂದು ಯಾವ್ದೋ ಇದೆಯಲ್ಲ, ಕೋಲ್ಡಾಕ್ಟ್, ಸಿಟ್ರಿಸನ್, ಅವೆಲ್ಲ ನಮಗೂ ಗೊತ್ತು. ಅದು ಕಾಮನ್ ಡ್ರಗ್ಸ್. ಡ್ರಗ್ಸ್ ಅಲ್ಲ, ಟ್ಯಾಬ್ಲೆಟ್. ನೀವು ಅದು ಬೇರೆ ಯೂಸ್ ಮಾಡ್ತಿರ್ಬೋದು. ಇಲ್ಲ, ಅದನ್ನ ಡ್ರಗ್ಸ್ ಅಂತಾರೆ ಯೂಶಲಿ. ಹೌದೇನಾ? ನೋಡಿ ಗೈಸ್, ನಾವೇ ಹಿಂದೆ ಹೋದೆವು. ಇನ್ನು ಇವರೆಲ್ಲ ಆಲ್ರೆಡಿ ಮುಂದೋಗಿದ್ದಾರೆ. ಯಾಕಂದ್ರೆ ಅವ್ರು MBBS ಓದ್ತಿರೋದು, ಅದಕ್ಕೆ. ಮಳೆ ನಿಂತೇನಾ? ಯಾರಾದರೂ ಫಾರಿನಲ್ಲಿ ಏನದು MBBS ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ಸ್ ಪೂರ್ತಿ
ಅವಳ ನಂಬರ್ ಬೇಕಂದ್ರೆ ಹೇಳ್ರಿ, ನಾ ಡಿ ಎಮ್ ಅಲ್ಲಿ ಅಂಡ್ ದೇರ್ ಯಾವ್ದಾದ್ರು ಏಜೆನ್ಸಿ ಈ ಕಡೆ ಇಲ್ಲಿ ತೋರಿಸಿ. KMC ಎಜುಕೇಶನ್ ಕನ್ಸಲ್ಟೆನ್ಸಿ ಗೈಸ್, ಇವ್ರ ಹೆಲ್ಪ್ ಮುಖಾಂತರ ನಾನು ಹೋಗಿದ್ದೀನಿ. ಸೊ ನಿಮ್ಗೆ ಏನಾದರೂ ಮತ್ತೆ ಅಬ್ರಾಡಲ್ಲಿ ಸ್ಟಡೀಸ್ ಮಾಡ್ಬೇಕಂದ್ರೆ ಇವ್ರ ಮುಖಾಂತರ ಹೋಗ್ರಿ. ಅವ್ರ ಮುಖಾಂತರ ಅಲ್ಲ, ನಿನ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಇದು ಕೆಳಗೆ ಕಾಮೆಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೇಕಂದ್ರೆ ಯಾರು ಬೇಕಾದ್ರೂ ಕಾಲ್ ಮಾಡ್ರಿ, ನಡೀತೈತಿ. ಅವ್ರ ಹೆಸರು ಗುರು ಸರ್ ಅಂತ. ನಾನಲ್ಲ ಸೊ ನಾನಲ್ಲ ನೀವು ಅವ್ರ ಮುಖಾಂತರ ಹೋಗ್ಬೋದು. ನೋಡ್ರಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. MBBS ಇಲ್ಲಿ ಐ ಥಿಂಕ್ ಇಂಡಿಯಾ ಒಳಗೆ ಐ ಥಿಂಕ್ 50 lakhs ತನಕ ಏನೋ ಆಗುತ್ತೆ. ಬಟ್ ಅಲ್ಲಿ 50 crore 50 crore ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ 1 crore ಇಂದ ಸ್ಟಾರ್ಟ್. 1 crore ಒಂದ್ ಕಡೆ ಮಿನಿಮಮ್ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಓಕೆ ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ. crore ಮ್ಯಾಕ್ಸಿಮಮ್ ಎಲ್ಲಿ ತನಕ ಹೋಗೋದು ಗೊತ್ತಿಲ್ಲ. ಅದು ನೀವು ಏನು ಚೂಸ್ ಮಾಡೋ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಅಲ್ಲಿಗೆ ಹೋದ್ರೆ ಎಷ್ಟಾಕೈತಿ? ಎಷ್ಟೇ 7 years ಅಲ್ಲ? 7 years ಜಸ್ಟ್ ಎಜುಕೇಶನ್, ಮಿಕ್ಕಿದ ಸೈಡ್ ಖರ್ಚೆಲ್ಲ ನಿಮ್ಗೆ. 30 lakhs ತನಕ ಎಜುಕೇಷನ್ ಆಗುತ್ತೆ. ಮತ್ತು ಸೈಡ್ ಏನೇ ಇದ್ರು ಎಲ್ಲ ನಿಮ್ದಂತೆ ಆಕಿ ಹೇಳ್ತಿದ್ದಾಳೆ. ಅಲ್ಲಿ ಬೇಕಂದ್ರೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು ಗೊತ್ತಾ. ಇಲ್ಲಿಕ್ಕಿನ್ನ ಅಲ್ಲಿಗೆ ನೀವು ಏನು ಗ್ರ್ಯಾಜುಯೇಷನ್ ಆದಮೇಲೆ ನಿಮ್ಮದು ಇದು ಬರುತ್ತಲ್ಲ ಏನೋ ಸ್ಯಾಲ್ರಿ, ಅಲ್ಲಿ ಡಬಲ್ ಸಿಗುತ್ತೆ ವಿತೌಟ್ ಎನಿ ಗ್ರ್ಯಾಜುಯೇಷನ್. ನೋಡ್ರಿ, ಬೇಕಂದ್ರೆ ಹೋಗಿ ಮಾಡೋಗಿ ಸೆಟ್ಲ್ ಆಗುತ್ತೆ ಅಂದ್ರೆ ಆಗ್ರಿ. ಏನೋ ಬೇಕಂದ್ರೆ ಕಾಂಟ್ಯಾಕ್ಟ್ ಸ್ಫೂರ್ತಿ ಜಿ ಲಕ್ಷ್ಮೇಶ್ವರ್. ಕಾಂಟ್ಯಾಕ್ಟ್ ಗುರು ಸರ್. ಮತ್ತೆ ಹೇಳ್ತಿದ್ದೀನಿ, ನಾನಲ್ಲ ನೋಡ್ರಿ ಅಲ್ಲಿ ಜೀಪ್ ಎಲ್ಲ ಬಂದು ನಿಂತಾವ ನಮ್ಮ ಆಲ್ರೆಡಿ. ಈಗ ಎಲ್ಲಿ ಇದಕ್ಕೆ ಹೋಗ್ಬೋದಕ್ಕ? ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಸ್ಪಾಟ್ ಹೊರನಾಡು ಐ ಥಿಂಕ್ ಟೆಂಪಲ್ ಇರಬೇಕು. ಕ್ರಿಕೆಟ್ ಆಡ್ತೀಯ? ಕ್ರಿಕೆಟ್ ಆಡಕ್ ಬರಬೇಕು ನೋಡ್ರಿ. ಈಗಿನ ಹೈಟ್ ಪ್ರಕಾರ ನಡಿಬೇಕು. ಫಸ್ಟ್ ನಾ 10th ಇದ್ದಲ್ಲಿ ಇವಳು ನನಕ್ಕಿನ್ನ ಹೈಟ್ ಇದ್ಲು. ಬಟ್ ಈಗ ನೋಡ್ರಿ 2 ವರ್ಷದಲ್ಲಿ ಟ್ರಾನ್ಸ್ಫಾರ್ಮೇಶನ್. ಭಾಳ ನನ್ನ ಕಂಡ್ರೆ ಜೆಲಸಿಕ್ಕಿಗೆ ಹೈಟ್ ಬೆಳೆದಿದ್ದು ನೋಡಿ. ಅದೇ ಹೇಳ್ತಿರೋದು. ನೆಕ್ಸ್ಟ್ ಅಲ್ಲಿ ಹೋಗಿ ಏನಾರ ಪುಣ್ಯಕ್ಷೇತ್ರ ಹೊರನಾಡೋದು, ಅಲ್ಲೋಗಿ ಅನ್ನ ಸಂತರ್ಪಣೆ ಇರ್ತೈತಿ, ಅದನ್ನ ತಿನ್ನಬೇಕು. ಅದಕ್ಕೋಸ್ಕರ ಎಲ್ಲರೂ ಬೇಗ ಅಂತಿದ್ದಾರೆ 1:30ಗೆ. ಅದಾದಮೇಲೆ 1:30 ಆದಮೇಲೆ ಏನಿಲ್ಲಲ್ಲ, ಇವಾಗಲೇ 1:35. ಹೌದಾ? ಸಾರಿ 1:35 ಆಗಿದೆ. ಐ ಥಿಂಕ್ 3 o'clock ತನಕ ಇರುತ್ತೆ ಅನ್ಕೋತೀನಿ ಊಟ ಕೊಡೋದಲ್ಲಿ. ಅನ್ನದಾನ ಹಂಗಲ್ಲ, ನೀವಿಬ್ರು ಮಾಡ್ರಿ, ನಾ ಬೇಕಂದ್ರೆ ಮಾಡ್ತೇವೆ. ಮಾಡಿ ನೋಡ್ರಿ ಏನ್ ಮಾಡ್ಬೇಕು? ಕ್ಲೌಡು. ಅಯ್ಯೋ ನೀನು ನಿಮ್ ಕನ್ನಡನು ಅಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅನ್ಲ ಅಚ್ಚ ಕನ್ನಡ ಕಲ ಅಂದ್ಕೊಂಡೆ. ಈಗ ಯಾವ ರೇಂಜಿಗೆಲ್ಲ ಮೂವಿ ಮಾಡ್ತಿಲ್ಲ. ಈಗ ಹಳೆ ಮೂವಿ ಕೈ ನಿನ್ ಛತ್ರಿ ನೀನೇ ಹಾಕೊಂಡು ಬರ್ತಿಲ್ಲ ಬಿಡು, ನೀನೇ ಹಾಕೊಂಡು ಹೋಗಿ ನೋಡು ಪಕ್ಕ. ಮಳೆ ಬರ್ತಿಲ್ಲ ನೋಡ್ರಿ, ನೀನು ಹಿಂದೆ ಬರಾಕತ್ತಾರ ನಮ್ಮ ಫ್ಯಾಮಿಲಿದವ್ರು. ಹಿಡ್ಕೊಳ್ರಿ ನೀವು. ಸರಿ ಹೋಗೋಣ್ರಿ. ಈಗ ನೆಕ್ಸ್ಟ್ ಸ್ಪಾಟ್ ಹೋಗೋಣ. ಅಲ್ಲಿದ್ದು ಮತ್ತೆ ವಿಡಿಯೋ ಅಂತ ಏನೋ ಅನ್ನದಾನದ ಇದ್ರಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ರಿ. ಈಗ ಇಲ್ಲಿದ್ದು ಏನೈತಿ ನೇಚರ್ ಹೆಂಗೆ ಕಾಣಿಸ್ತೈತಿ ಹಂಗೆ ನಮ್ಮ ಫ್ಯಾಮಿಲಿ ಅಂದ್ರೆ ಹಂಗೆ ಒಂದು ಸ್ವಲ್ಪ ಚೀರಾಡೋದು, ಸುಮ್ಮನೆ ಚೀರಾಡ್ತಾರೆ. ಎದಕ್ಕೆ ಚೀರಾಡ್ತಾರೆ ಗೊತ್ತಿಲ್ಲ. ಹಾಫ್ ಮರ್ಡರ್ ಮಾಡೋದು, ಫುಲ್ ಮರ್ಡರ್ ಮಾಡೋದು, ಇದೆಲ್ಲ ಕಾಮನ್. ಇವು ಚೈನ್ ಸ್ನ್ಯಾಚಿಂಗ್ ಅಲ್ಲ, ಏನದು ಸಿವಿಕ್ ಸೆನ್ಸ್, ಝೀರೋ ಸಿವಿಕ್ ಸೆನ್ಸ್. ಅದನ್ನ ನಮ್ಮ ಫ್ಯಾಮಿಲಿಯಿಂದ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಪಾಕೆಟ್ ಮನಿ, ಪಾಕೆಟ್ ಮನಿ ಸ್ನ್ಯಾಚಿಂಗ್ ಏನಂತಾರೆ? ಪಾಕೆಟ್ ಮನಿ ಪಿಕ್ ಪಾಕೆಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿಯಾಗೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕ ಮಾಡ್ಯಾರ ಪೂರ್ತಿ. ಸಣ್ಣಕ್ಕಿದ್ದಾಗ ನಮ್ಮ ಪಾಪ ನೀವೆಲ್ಲೂ ದೇಬಿಲ್ಲೇನೋ? ಇಲ್ಲಪ್ಪ, ನಾವು ಅಷ್ಟು
ಇಷ್ಟು ಇಲ್ಲಪ್ಪ, ಇನ್ನೂ ಹಠ ಮಾಡಿ ತಗೋತಿದ್ವಿ ನಾವು ಬರೀ ಅಂಗಡಿಲಿ ಅಷ್ಟೇ ಸ್ಕೂಲಲ್ಲಿ ರಬ್ಬರು ಪೆನ್ಸಿಲ್ ಬೇರೆಯವ್ರದೆಲ್ಲ ಕದೀತಿರ್ಲಿಲ್ಲ. ಬೇರೆ ಸ್ಕೂಲ್ ಅವ್ರದೇ ಕದೀತಿದ್ವಿ. ಸಾಕ್ಸು, ವೆಗ್ನೆಸ್ಟೇ ಹಾಕೊಂತಾರಲ್ಲ, ಕಲರ್ ಟೀ ಶರ್ಟ್ಸು, ಹೌಸ್ ಟಿ ಶರ್ಟ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮತ್ತಿನ್ನೂ ಅರ್ಧ ಪೀಸ್ ಏನದು ಪೆಂಡಿಂಗು ಐತಿ. ಅವಾಗಿತ್ತು, ಈಗೇನ್ ಮಾಡಿದಾರೆ ಗೊತ್ತಿಲ್ಲ ನನಗೆ. 10th ಮುಗಿಸಾದ್ಮೇಲೆ ಮುಗಿತು. ಚಂದ ನೋಡ. ಮಾರ್ಕ್ಸ್ ಕಾರ್ಡ್ ಬಂತು. ನಂದು ಏನಿಷ್ಟು ಗೊತ್ತಾ, ನಾ ಯಾವ ಟ್ಯೂಷನ್ಗೆ ಹೋಗೇನಲ್ಲ, ಎಲ್ಲ ಟ್ಯೂಷನಿಗೂ ಅರ್ಧ ಇದಷ್ಟೇ ಕೊಟ್ಟಿರೋದು ನಾನು ಇನ್ನೂ ತನಕ. ಯಾರೇ ಹೋದ್ರು ಕೇಳ್ತಾರೆ ನನಗೆ ಫೀಸ್ ಫುಲ್ ಕೊಡ್ರಿ ಅಂತೇಳಿ. ನಿಮ್ ಟ್ಯೂಷನಿಗೆ ಉದಾರ ಆಗಿಲ್ಲ. ಆದ್ರೂ ಅನಿಲ್ ಸರ್ ಮೀಟ್ ಮಾಡಕ್ ಹೋಗೋಣ ಅದು. ಅನಿಲ್ ಸರ್ನ ಯಾವಾಗಾರ ಹೋಗೋಣ. ಮುಗೀತ್ರಿ. ಈಗ ಇಲ್ಲಿ ಬಂದ್ವಿ ಬೇಸ್ ಪಾಯಿಂಟಿಗೆ. ಇಲ್ಲಿಂದ ನಾವು ಮತ್ತೆ ಬೇರೆ ಪಾಯಿಂಟಿಗೆ ಹೋಗ್ತೀವಿ. ಅಲ್ಲಿ ತನಕ ಬಾಯ್. ಹಾಯ್. ಗೈಸ್ ಟೈರ್ ಆಗಲೇ ಅಲ್ಲ ಅವರಣ ಒಂದು ಚಪ್ಪಲಿ ಹೋಗ್ತಿದ್ನಲ್ಲ, ಚಾನು ಎಲ್ಲ ಚಾನೇಶ್ ಇಷ್ಟು ಸಾನೇಶ್ ಅದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.